ಇವತ್ತಿನ ದಿವಸ ಉಳಿದಿರುವ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿಕೊಂಡು ಕೇವಲ 10 ನಿಮಿಷಗಳಲ್ಲಿ ದಿಢೀರಾಗಿ ಮಾಡಿಕೊಳ್ಳುವಂತಹ ಹಸಿ ಆಲೂಗೆಡ್ಡೆ ಸೆಟ್ ದೋಸೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ದೋಸೆನ ನೀವು ಪ್ಲೈನ್ ದೋಸೆ ಅಥವಾ ಮಸಾಲೆ ದೋಸೆ ಹಾಗೇನು ನೀವು ಕೂಡ ಮಾಡ್ಕೋಬಹುದು. 2 in 1 ಬ್ಯಾಟರ್ ಅಂತಾನೆ ಹೇಳ್ಬೋದು. ಬನ್ನಿ ಹಾಗಾದ್ರೆ ಇವತ್ತಿನ ಸೂಪರ್ ಕ್ರಿಸ್ಪಿ ಅಂಡ್ ಸಾಫ್ಟ್ ಆಗಿರುವಂತಹ ಹಸಿ ಆಲೂಗೆಡ್ಡೆ ದೋಸೆನ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ. ಅವಾಗ್ಲೇನೆ ಈ ಹಸಿ ಆಲೂಗೆಡ್ಡೆ ಸೆಟ್ ದೋಸೆನ ಯಾವ ರೀತಿ ಮಾಡೋದು ಅಂತ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಈ ದೋಸೆ ಮಾಡುವುದಕ್ಕೆ ಫಸ್ಟ್ ನಾವು ಆಲೂಗೆಡ್ಡೆನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಮೇಲಿರುವಂತಹ ಸಿಪ್ಪೆ ಎಲ್ಲ ಕ್ಲೀನ್ ಆಗಿ ಒರ್ಕೊಂಡು ಈ ರೀತಿ ತುರಿದು ಒಂದು ಬೌಲ್ಗೆ ನೀರಾಗಿ ಇಟ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆಲೂಗೆಡ್ಡೆ ಎಲ್ಲ ಕಪ್ಪಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತುರ್ದಿದ ತಕ್ಷಣ ಒಂದ್ ಬೌಲ್ಗೆ ನೀರಾಕಿ ಸಪರೇಟ್ ಮಾಡಿ ಇಟ್ಕೊಂಡಿದೀನಿ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆನ ತುರಿನ ಇವಾಗ ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಆಗಿ ನುಣ್ಣಗೆ ರುಬ್ಕೊಂಡ್ ಬರ್ಬೇಕಾಗುತ್ತೆ. ಈ ರೀತಿ ಹಾಕಿದ್ರೆ ಬೇಗ ನುಣ್ಣಗೆ ರುಬ್ಬುತ್ತೆ. ಇಲ್ಲಾಂದ್ರೆ ನೀವು ಕಟ್ ಮಾಡಿ ಬೇಕಾದ್ರೆ ನೀವು ಹಾಕೋಬಹುದು. ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ತುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ತುರ್ದಿ ರೆಡಿ ಮಾಡಿರುವಂತಹ ಆಲೂಗೆಡ್ಡೆನ ಸ್ವಲ್ಪನೂ ನೀರಿಡಬಾರ್ದು. ಇದನ್ನ ಈ ರೀತಿ ಹಿಂಡಿ ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕಾಗುತ್ತೆ. ನೀರೇನು ಹಾಕೋದೇನು ಬೇಕಾಗಿರಲ್ಲ. ಯಾಕೆ ಅಂತ ಹೇಳಿದ್ರೆ ಆಲೂಗೆಡ್ಡೆಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅಷ್ಟೇ ನೀರು ಸಾಕಾಗುತ್ತೆ. ಇದನ್ನ ನುಣ್ಣಗೆ ನಾವು ರುಬ್ಕೊಂಡ್ ಬರ್ಬೇಕಾಗುತ್ತೆ. ನೋಡಿ ಈ ತರ ನುಣ್ಣಗೆ ರುಬ್ಕೊಂಡ್ ಬಂದ್ರೇನೆ ಸಾಕಾಗುತ್ತೆ. ಈ ರೀತಿ ತುರ್ದ್ಬಿಟ್ಟು ಹಾಕಿದ್ರೆ ಬೇಗ ಗ್ರೈಂಡ್ ಆಗ್ಬಿಡುತ್ತೆ. ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇನೆ. ನೋಡಿ ಇವಾಗ ಹಸಿ ಆಲೂಗೆಡ್ಡೆ ಪೇಸ್ಟ್ ಕೂಡ ರೆಡಿ ಆಗಿದೆ. ಇವಾಗ ಇದನ್ನ ನಾವು ಉಳಿದಿರುವಂತಹ ದೋಸೆ ಹಿಟ್ಟಿಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ರೋ ಅದ್ರ ತಕ್ಕಂಗೆ ನೀವು ಆಲೂಗೆಡ್ಡೆನ ಹಾಕೊಳ್ಳಿ. ನಾನ್ ಮಾಡ್ತಿರೋ ಕ್ವಾಂಟಿಟಿ ಏನಿಲ್ಲ ಅಂದ್ರೂ ಒಂದ್ 10 to 15 ದೋಸೆ ಆಗುತ್ತೆ. ನೋಡಿ ಇವಾಗ ಹಸಿ ಆಲೂಗೆಡ್ಡೆನ ಹಾಕೊಂಡಿದ ನಂತರ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಕ್ಲೀನ್ ಆಗಿ ಇದನ್ನ ಬೀಟ್ ಮಾಡ್ಕೋಬೇಕಾಗುತ್ತೆ. ಆಲೂಗೆಡ್ಡೆ ಮತ್ತೆ ದೋಸೆ ಹಿಟ್ಟು ಎರಡೂ ಕೂಡ ಒಂದಕ್ಕೊಂದು ಕ್ಲೀನ್ ಆಗಿ ಬೆರೆಸ್ಕೋಬೇಕು. ಆ ರೀತಿ ಇದನ್ನ ಟೈಮ್ ಕೊಟ್ಟು ಒಂದ್ 5 ರಿಂದ 7 ನಿಮಿಷ ಈ ರೀತಿ ಕ್ಲೀನ್ ಆಗಿ ಬೀಟ್ ಮಾಡ್ಕೋಬೇಕು. ನೋಡಿ ಇಷ್ಟೇನೆ ಇವಾಗ ದೋಸೆ ಹಿಟ್ಟು ರೆಡಿ ಆಗಿದೆ. ಇವಾಗ ಗ್ಯಾಸ್ ಆನ್ ಮಾಡಿ ದೋಸೆ ಹಂಚನ್ನ ಇಡ್ತಾ ಇದೀನಿ. ದೋಸೆ ಹಂಚು ಕಾದಿದ ನಂತರ ಸ್ವಲ್ಪ ನೀರನ್ನ ಚಿಮ್ಸ್ಕೊಂಡು ಅದ್ ನೀರು ಕಂಪ್ಲೀಟ್ ಆಗಿ ಡ್ರೈ ಆಗ್ಬೇಕು. ಆದ ನಂತರ ನಾವು ದೋಸೆ ಹಿಟ್ಟನ್ನ ಹಾಕೊಳ್ಳೋಣ. ನೋಡಿ ಇವಾಗ ದೋಸೆ ಹಿಟ್ಟನ್ನ ಹಾಕೊಂಡು ಇದನ್ನ ಸ್ಪ್ರೆಡ್ ಮಾಡೋದೇನು ಬೇಕಾಗಿರಲ್ಲ. ಜಸ್ಟ್ 1 ಸೆಕೆಂಡ್ ಈ ತರ ಸ್ಪ್ರೆಡ್ ಮಾಡಿದ್ರೆ ಸಾಕು. ನಿಮ್ಗೆ ಯಾವ ರೀತಿ ಬೇಕು ನೀವು ಆ ರೀತಿ ದೋಸೆನ ಮಾಡ್ಕೋಬಹುದು. ನಾನ್ ಮಾಡ್ತಿರೋದು ಸೆಟ್ ದೋಸೆ ಆದ್ರಿಂದ ನಾನು ಜಾಸ್ತಿನ ಸ್ಪ್ರೆಡ್ ಮಾಡಕ್ಕೆ ಹೋಗ್ತಾ ಇಲ್ಲ. ಇವಾಗ ಸ್ಪ್ರೆಡ್ ಮಾಡಿದ ತಕ್ಷಣ ನಿಮ್ಗೆ ಎಣ್ಣೆ ತುಪ್ಪ ಏನ್ ಬೇಕಾದ್ರೂ ಹಾಕೊಳ್ಳಿ. ನಾನು ಇಲ್ಲಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. 5 ನಿಮಿಷ ಹಾಗೇನೆ ಬಿಟ್ಬಿಟ್ರೆ ಕ್ಲೀನ್ ಆಗಿ ಕೂಡ ಈ ದೋಸೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ತಿರುಗಿಸಿ ಎರಡೂ ಸೈಡ್ ಕ್ಲೀನ್ ಆಗಿ ಬೇಯಿಸ್ಕೊಂಡ್ರೆ ಸೆಟ್ ದೋಸೆ ರೆಡಿ ಆಗುತ್ತೆ. ನೋಡಿ ತುಂಬಾನೇ ಸುಲಭವಾಗಿ ಹಸಿ ಆಲೂಗೆಡ್ಡೆನ ಬಳಸಿ ದೋಸೆ ಮಾಡೋದ್ರಿಂದ ದೋಸೆ ರುಚಿ ಇನ್ನು ಡಿಫ್ರೆಂಟ್ ಆಗಿ ಚೆನ್ನಾಗಿ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ದೋಸೆ ಘಮ ಕೂಡ ಚೆನ್ನಾಗಿ ಕೂಡ ಬರುತ್ತೆ. ಈ ದೋಸೆ ಹಿಟ್ಟನ್ನ ಇನ್ಸ್ಟೆಂಟ್ ಆಗಿ ಮಾಡಿ ಖಾಲಿ ಮಾಡ್ಕೋಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ನಾವು ಹಸಿ ಆಲೂಗೆಡ್ಡೆನ ಬಳಸಿ ದೋಸೆನ ಹಿಟ್ಟನ್ನ ರೆಡಿ ಮಾಡ್ಕೊಂಡಿರ್ತೀವಿ ಅಲ್ವಾ. ಹಾಗಾಗಿ ಹಸಿ ಆಲೂಗೆಡ್ಡೆನ ಕಟ್ ಮಾಡಿ ಹಾಗೇನೆ ಮೇಲ್ಗಡೆ ಸ್ವಲ್ಪ ಕಪ್ಪು ಆಗುತ್ತೆ ನೋಡಿ. ಅದೇ ತರ ಹಿಟ್ಟು ಕೂಡ ತುಂಬಾ ಹೊತ್ತು ಹಿಟ್ಟೇನೆ ಮೇಲೆ ಒಂದ್ ಸ್ವಲ್ಪ ಕಪ್ಪು ಹಾಕೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹಿಟ್ಟನ್ನ ನಾವು ಇನ್ಸ್ಟೆಂಟ್ ಆಗಿ ಖಾಲಿ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನ ಹಿಟ್ಟನ್ನ ನೀವು ರೆಡಿ ಮಾಡ್ಕೊಂಡು ಇನ್ಸ್ಟೆಂಟ್ ಆಗಿ ಈ ದೋಸೆನ ಮಾಡ್ಕೊಂಡು ನೋಡಿ. ತುಂಬಾನೇ ಚೆನ್ನಾಗಿ ಕೂಡ ಇರುತ್ತೆ. ನೋಡಿ ನಾನು ದೋಸೆನ ಎಲ್ಲಾನು ಕೂಡ ಇದೇ ರೀತಿ ಸೆಟ್ ದೋಸೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಬೆಣ್ಣೆನ ಹಾಕೊಂಡು ಸೈಡ್ ಡಿಶ್ ಆಗಿ ನೀವು ಏನ್ ಬೇಕಾದ್ರೂ ಮಾಡ್ಕೋಬಹುದು. ನಾನಿಲ್ಲಿ ಚಟ್ನಿ ಮತ್ತೆ ಪಲ್ಯನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಬಿಸಿ ಬಿಸಿಲ್ ತಿಂತಾ ಇದ್ದೇನೆ ನಾವು ಹಸಿ ಆಲೂಗೆಡ್ಡೆನ ಉಪಯೋಗಿಸ್ಕೊಂಡು ಈ ಸೆಟ್ ದೋಸೆ ಮಾಡಿದೀವಿ ಅಂತಾನೆ ಗೊತ್ತಾಗಲ್ಲ. ಅಷ್ಟು ಕ್ರಿಸ್ಪಿಯಾಗಿ ಟೇಸ್ಟ್ ಆಗಿ ತುಂಬಾನೇ ಸಾಫ್ಟ್ ಆಗಿ ಕೂಡ ಇರುತ್ತೆ. ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ನೀವು ಕೂಡ ಇವತ್ತೇ ಮನೆಯಲ್ಲಿ ಈ ಹಸಿ ಆಲೂಗೆಡ್ಡೆನ ಉಪಯೋಗಿಸಿ ದೋಸೆನ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಮರೀದನೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.